ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕೂಗು ಪದೇ ಪದೇ ಕೇಳಿ ಬರ್ತಾರೆ. ಸಿದ್ದರಾಮಯ್ಯ ಅವರು ಬದಲಾವಣೆ ಆಗ್ತಾರೆ, ಇನ್ನೊಬ್ರು ರೇಸಲ್ಲಿದ್ದಾರೆ ಅನ್ನೋ ಚರ್ಚೆಗಳಾಗ್ತಾ ಇತ್ತು. ಆದರೆ ಈಗ ಹೊಸ ಸುದ್ದಿ, ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ ಇಲ್ಲ. ಅದು 5 ವರ್ಷ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರಂತೆ. ಸಚಿವ ಸಂಪುಟ ಪುನಾರಚನೆಯೇ ಫಿಕ್ಸ್. ಹಾಗಾದ್ರೆ ಈ ವರ್ಷದ ಕೊನೆಯಲ್ಲಿ ಸಣ್ಣ ಬದಲಾವಣೆ ಆಗತ್ತೆ, ಭಾರಿ ಬದಲಾವಣೆ ಆಗಲ್ಲ ಅಂತೇಳಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭಾರಿ ಏನಾಗಲ್ಲ, ಬದಲಾವಣೆ ಆಗ್ಬೋದು. ಭಾರಿ ಏನಾಗಲ್ಲ, ಬದಲಾವಣೆ ಆಗ್ಬೋದು. ಅದನ್ನೇ ಬದಲಾವಣೆ ಆಗ್ಬೋದು, ಭಾರಿ ಆಗೋಲ್ಲ ಅಷ್ಟೇ. AICCಗೆ ಬಿಟ್ಟಿದ್ರೆ ಅದು ಯಾವಾಗ ಏನು ಮಾಡ್ತಾರೆ ಯಾರು ಗೊತ್ತು. ಯಾವ ಬದಲಾವಣೆಗಳು ಏನೇನು ಮಾಡ್ತಾರೆ, ಯಾವ ನಿರ್ಣಯಗಳನ್ನು ಅದು AICCಗೆ ಬಿಟ್ಟಿದ್ರು. ನಾವು ಹೇಳುವಂಥ ಅಗತ್ಯ ಕೂಡ ಇಲ್ಲ ಅದಕ್ಕೆ. ಹೇಳ್ರಿ, ಭಾರಿ ಏನಾಗಲ್ಲ, ಬದಲಾವಣೆ ಆಗ್ಬೋದು. ಭಾರಿ ಏನಾಗಲ್ಲ, ಬದಲಾವಣೆ ಆಗ್ಬೋದು. ಅದನ್ನೇ ಬದಲಾವಣೆ ಆಗ್ಬೋದು, ಭಾರಿ ಆಗೋಲ್ಲ ಅಷ್ಟೇ. AICCಗೆ ಬಿಟ್ಟಿದ್ರೆ ಅದು ಯಾವಾಗ ಏನು ಮಾಡ್ತಾರೆ ಯಾರು ಗೊತ್ತು. ಯಾವ ಬದಲಾವಣೆಗಳು ಏನೇನು ಮಾಡ್ತಾರೆ, ಯಾವ ನಿರ್ಣಯಗಳನ್ನು ಅದು AICCಗೆ ಬಿಟ್ಟಿದ್ರು. ನಾವು ಹೇಳುವಂಥ ಅಗತ್ಯ ಕೂಡ ಇಲ್ಲ ಅದಕ್ಕೆ. ಹೇಳ್ರಿ, ಭಾರಿ ಏನಾಗಲ್ಲ, ಬದಲಾವಣೆ ಆಗ್ಬೋದು. ಸಚಿವ KN ರಾಜಣ್ಣ ಹುಲಿನೇ ಅವರು, ಹಳೆ ಹುಲಿ ರಾಜಣ್ಣ ಅವರು ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ವಯಸ್ಸಾದರೂ ಕೂಡ ಹುಲಿನೇ ಅಂತ ಹಾಸ್ಯ ಚಟಾಕಿಯನ್ನ ಹಾಕ್ತಿದ್ದಾರೆ. ಬೆಂಗಳೂರಲ್ಲಿ ಮಾತಾಡುವ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು. ಇರ್ತಿಲ್ಲ, ಈಗ ಜೊತೆಲಿ ಇರ್ತಾರೆ, ಜೊತೆಲಿ ಇರ್ತಾರೆ, ಇರ್ತೀವಿ. ಇದಲ್ಲ, ಅದೇ ಹುಲಿನೇ. ಅದರಿಂದ ಯಾವಾಗ ಕೊನೆಯವ್ರಿಗೆ ಹುಲಿನಾಗಿರ್ತದೆ. ವಯಸ್ಸಾದ್ರೂ ಹುಲಿನ ಇರ್ತಾರೆ, ವಯಸ್ಸಾಕ ಹುಲಿನ ಇರ್ತಾರೆ. ಹುಲಿ ಆಗಿರ್ತದೆ. ಇರ್ತಿಲ್ಲ, ಈಗ ಜೊತೆಲಿ ಇರ್ತಾರೆ, ಜೊತೆಲಿ ಇರ್ತಾರೆ, ಇರ್ತೀವಿ. ಇದಲ್ಲ, ಅದೇ ಹುಲಿನೇ. ಅದರಿಂದ ಯಾವಾಗ ಕೊನೆಯವ್ರಿಗೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಇಲ್ಲಿ 2 ವಿಚಾರಗಳು. ಒಂದು, ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ, ಅದು CM ಸ್ಥಾನದ ವಿಚಾರವಾಗಿ. ಮುಂದಿನ 5 ವರ್ಷ ಅವರೇ ಇರ್ತಾರೆ ಅನ್ನುವ ಚರ್ಚೆ ಈಗ ಯಾಕೆ ಬಂದಿದ್ದು, ಈ ರೀತಿಯಾಗಿ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ದರ ಹಿಂದಿರುವಂಥ ಕಾರಣ ಏನು ಒಂದು. ಮತ್ತೊಂದು, ರಾಜಣ್ಣ ಅವರನ್ನು ಹುಲಿ ಅಂತ ಕರೆದಿದ್ದು ಯಾಕೆ? 2 ವಿಚಾರಗಳ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಬಸವರಾಜ್. ಖಂಡಿತ ನಾಗೇಂದ್ರ ಬಾಬು, ಮೊದಲನೇದಾಗಿ ಸತೀಶ್ ಜಾರಕಿಹೊಳಿ CM ಆಗಿ ಸಿದ್ದರಾಮಯ್ಯ ಅವರು 5 ವರ್ಷಗಳ ಕಾಲ ಇರಬೇಕು. ಇಲ್ಲದೆ ಹೋದರೆ ಸಾಕಷ್ಟು ಗೊಂದಲಗಳು ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತವೆ ಮತ್ತು ಸರ್ಕಾರ ಕೂಡ ಬಿದ್ದು ಹೋಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಎಚ್ಚರಿಕೆಯನ್ನು ಹಿಂದಿನಿಂದನೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಈಗ ದೆಹಲಿ ಭೇಟಿ ವೇಳೆ ಸಿದ್ದರಾಮಯ್ಯ ಅವ್ರ ಜೊತೆ ಸತೀಶ್ ಜಾರಕಿಹೊಳಿ ಅವರು ಇದ್ದರು. ಹೀಗಾಗಿ ಅಲ್ಲಿ ದೆಹಲಿಯಲ್ಲಿ ಅಂತಹ ಬದಲಾವಣೆ ವಾತಾವರಣ ಇಲ್ಲ ಅನ್ನುವಂಥದ್ದು ಒಂದು ಸ್ಪಷ್ಟತೆ ಅವರು ಮಾಧ್ಯಮಗಳಿಗೆ ಕೊಟ್ಟಿರ್ತಕ್ಕಂಥದ್ದು. ನವೆಂಬರು ಸೆಪ್ಟೆಂಬರು ಅಂತಾರೆ, ಬಟ್ ಆ ತರಹದ ಬದಲಾವಣೆಗಳಿಲ್ಲ. CM ಸಿದ್ದರಾಮಯ್ಯ ಅವರು ಮುಂದುವರಿತಾರೆ ಅನ್ನುವಂಥ ಒಂದು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ರಾಜಣ್ಣ ಅವರ ಮೇಲೆ ಏನು ಈ CD ಕೇಸ್ ಕಂಡು ಬಂದಿತ್ತು, ಅದರ ಸಾಕಷ್ಟು ಚರ್ಚೆಗಳು ಕೂಡ ಆಗಿದ್ದನ್ನು ನೀವು ಗಮನಿಸ್ತೀರಿ. ಅದಾದ ಬಳಿಕ ಎಲ್ಲೋ ಒಂದು ಕಡೆ ಅವರು ನೆಪಥ್ಯಕ್ಕೆ ಸರಿದ್ರು ಅನ್ನುವಂಥ ಚರ್ಚೆಗಳು ಸಾಕಷ್ಟು ಆಗ್ತಾ ಇದ್ವು. ಈ ಬಗ್ಗೆ ಮಾಧ್ಯಮಗಳು ಪ್ರಶ್ನೆಯನ್ನು ಕೇಳಿದಾಗ ರಾಜಣ್ಣ ಅವರು ಯಾಕೆ ಈ ಥರ ಇಂತಹ ಪ್ರಕರಣ ಬಂದಾದ ನಂತರ ಸೈಲೆಂಟ್ ಆದ್ರಲ್ಲ ಅಂದಾಗ ಈ ಥರದ ಒಂದಷ್ಟು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಯಾವಾಗಿದ್ದರೂ ರಾಜಣ್ಣ ಹುಲಿ ಥರನೇ ಇರ್ತಾರೆ. ಸದ್ಯದ ಮಟ್ಟಿಗೆ ಅವ್ರಿಗೆ ಒಂದು ಸ್ವಲ್ಪ ಅನಾರೋಗ್ಯ ಇತ್ತು, ಆ ಕಾರಣಕ್ಕಾಗಿ ಸೈಲೆಂಟ್ ಆಗಿದ್ರು ಅನ್ನೋಂಥ ಒಂದಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಸೆಪ್ಟೆಂಬರ್ನಲ್ಲಿ ಒಂದಷ್ಟು ಬದಲಾವಣೆಗಳಾಗ್ತವೆ, ನವೆಂಬರಲ್ಲಿ ಬದಲಾವಣೆಗಳಾಗ್ತವೆ, CM ಸ್ಥಾನದ ಪಲ್ಲಟ ಆಗುತ್ತೆ ಅನ್ನುವಂಥ ಏನು ಚರ್ಚೆಗಳಿದಾವಲ್ಲ, ಅದು ಸಿದ್ದರಾಮಯ್ಯ ಅವರ ಬಣದಲ್ಲಿ ಈಗಲೂ ಕೂಡ ಒಂದೇ ಸ್ಟ್ಯಾಂಡ್ ಇರತಕ್ಕಂಥದ್ದು. ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ, ಅದರಲ್ಲಿ ಯಾವುದು ಬದಲಾವಣೆಗಳಿಲ್ಲ ಅನ್ನಂತ. ಆದರೆ DK ಶಿವಕುಮಾರ್ ಅವರ ಬಣದಲ್ಲಿ ಈ ತರಹದ ಬದಲಾವಣೆಗಳು ಆಗುತ್ತವೆ, ಸ್ವಲ್ಪ ಕಾದು ನೋಡಿ ಅನ್ನುವಂಥ ಚರ್ಚೆಗಳು ಇದ್ದೇ ಇದ್ದಾವೆ. ಹೀಗಾಗಿ ಎರಡೂ ಬಣಗಳ ಮಧ್ಯೆ ಒಂದು ತಿಕ್ಕಾಟ ಅಂತೂ ಸಹಜವಾಗಿ ಇದ್ದೇ ಇದೆ. ಆದರೆ ಹೈಕಮಾಂಡ್ ಯಾವ ರೀತಿಯಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಇನ್ನೂವರೆಗೂ ಕೂಡ ಯಾರಿಗೂ ಸ್ಪಷ್ಟ ಆಗ್ತಾ ಇಲ್ಲ. ಸದ್ಯದ ಮಟ್ಟಿಗೆ ಸಚಿವ ಸ್ಥಾನದ ಒಂದಷ್ಟು ಬದಲಾವಣೆಗಳಾಗಬಹುದೇ ಹೊರತು ಅದನ್ನು ಹೊರತುಪಡಿಸಿ ಸದ್ಯಕ್ಕೆ ಯಾವ ಬದಲಾವಣೆಗಳಿಲ್ಲ ಅನ್ನುವಂಥ ಮಾಹಿತಿಗಳು ಹೈಕಮಾಂಡ್ ವಲಯದಿಂದ ಕೇಳಿ ಬರ್ತಾ ಇದ್ದಾವೆ, ದೆಹಲಿಯಲ್ಲಿ ಕೇಳಿ ಬರ್ತಾ ಇದೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದ್ದಾವೆ. ನಾಗೇಂದ್ರ ಬಾಬು.
ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕೂಗು ಪದೇ ಪದೇ ಕೇಳಿ ಬರ್ತಾರೆ. ಸಿದ್ದರಾಮಯ್ಯ ಅವರು ಬದಲಾವಣೆ ಆಗ್ತಾರೆ, ಇನ್ನೊಬ್ರು ರೇಸಲ್ಲಿದ್ದಾರೆ ಅನ್ನೋ ಚರ್ಚೆಗಳಾಗ್ತಾ ಇತ್ತು. ಆದರೆ ಈಗ ಹೊಸ ಸುದ್ದಿ, ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ ಇಲ್ಲ. ಅದು 5 ವರ್ಷ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರಂತೆ. ಸಚಿವ ಸಂಪುಟ ಪುನಾರಚನೆಯೇ ಫಿಕ್ಸ್. ಹಾಗಾದ್ರೆ ಈ ವರ್ಷದ ಕೊನೆಯಲ್ಲಿ ಸಣ್ಣ ಬದಲಾವಣೆ ಆಗತ್ತೆ, ಭಾರಿ ಬದಲಾವಣೆ ಆಗಲ್ಲ ಅಂತೇಳಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭಾರಿ ಏನಾಗಲ್ಲ, ಬದಲಾವಣೆ ಆಗ್ಬೋದು. ಭಾರಿ ಏನಾಗಲ್ಲ, ಬದಲಾವಣೆ ಆಗ್ಬೋದು. ಅದನ್ನೇ ಬದಲಾವಣೆ ಆಗ್ಬೋದು, ಭಾರಿ ಆಗೋಲ್ಲ ಅಷ್ಟೇ. AICCಗೆ ಬಿಟ್ಟಿದ್ರೆ ಅದು ಯಾವಾಗ ಏನು ಮಾಡ್ತಾರೆ ಯಾರು ಗೊತ್ತು. ಯಾವ ಬದಲಾವಣೆಗಳು ಏನೇನು ಮಾಡ್ತಾರೆ, ಯಾವ ನಿರ್ಣಯಗಳನ್ನು ಅದು AICC ಬಿಟ್ಟಿದ್ರು. ನಾವು ಹೇಳುವಂಥ ಅಗತ್ಯ ಕೂಡ ಇಲ್ಲ ಅದಕ್ಕೆ. ಹೇಳ್ರಿ, ಭಾರಿ ಏನಾಗಲ್ಲ, ಬದಲಾವಣೆ ಆಗ್ಬೋದು. ಭಾರಿ ಏನಾಗಲ್ಲ, ಬದಲಾವಣೆ ಆಗ್ಬೋದು. ಅದನ್ನೇ ಬದಲಾವಣೆ ಆಗ್ಬೋದು, ಭಾರಿ ಆಗೋಲ್ಲ ಅಷ್ಟೇ. AICCಗೆ ಬಿಟ್ಟಿದ್ರೆ ಅದು ಯಾವಾಗ ಏನು ಮಾಡ್ತಾರೆ ಯಾರು ಗೊತ್ತು. ಯಾವ ಬದಲಾವಣೆಗಳು ಏನೇನು ಮಾಡ್ತಾರೆ, ಯಾವ ನಿರ್ಣಯಗಳನ್ನು ಅದು AICC ಬಿಟ್ಟಿದ್ರು. ನಾವು ಹೇಳುವಂಥ ಅಗತ್ಯ ಕೂಡ ಇಲ್ಲ ಅದಕ್ಕೆ. ಹೇಳ್ರಿ, ಭಾರಿ ಏನಾಗಲ್ಲ, ಬದಲಾವಣೆ ಆಗ್ಬೋದು. ಸಚಿವ KN ರಾಜಣ್ಣ ಹುಲಿನೇ ಅವರು, ಹಳೆ ಹುಲಿ ರಾಜಣ್ಣ ಅವರು ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ವಯಸ್ಸಾದರೂ ಕೂಡ ಹುಲಿನೇ ಅಂತ ಹಾಸ್ಯ ಚಟಾಕಿಯನ್ನ ಹಾಕ್ತಿದ್ದಾರೆ. ಬೆಂಗಳೂರಲ್ಲಿ ಮಾತಾಡುವ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು. ಇರ್ತಿಲ್ಲ, ಈಗೂ ಜೊತೆಲಿ ಇರ್ತಾರೆ, ಜೊತೆಲಿ ಇರ್ತಾರೆ, ಇರ್ತೀವಿ. ಇದಲ್ಲ, ಅದೇ ಹುಲಿನೇ. ಅದರಿಂದ ಯಾವಾಗ ಕೊನೆಯವ್ರಿಗೆ ಹುಲಿನಾಗಿರ್ತದೆ. ವಯಸ್ಸಾದ್ರೂ ಹುಲಿನ ಇರ್ತಾರೆ, ವಯಸ್ಸಾಕ ಹುಲಿನ ಇರ್ತಾರೆ. ಹುಲಿ ಆಗಿರ್ತದೆ. ಇರ್ತಿಲ್ಲ, ಈಗೂ ಜೊತೆಲಿ ಇರ್ತಾರೆ, ಜೊತೆಲಿ ಇರ್ತಾರೆ, ಇರ್ತೀವಿ. ಇದಲ್ಲ, ಅದೇ ಹುಲಿನೇ. ಅದರಿಂದ ಯಾವಾಗ ಕೊನೆಯವ್ರಿಗೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಇಲ್ಲಿ 2 ವಿಚಾರಗಳು. ಒಂದು, ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ, ಅದು CM ಸ್ಥಾನದ ವಿಚಾರವಾಗಿ. ಮುಂದಿನ 5 ವರ್ಷ ಅವರೇ ಇರ್ತಾರೆ ಅನ್ನುವ ಚರ್ಚೆ ಈಗ ಯಾಕೆ ಬಂದಿದ್ದು, ಈ ರೀತಿಯಾಗಿ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ದರ ಹಿಂದಿರುವಂಥ ಕಾರಣ ಏನು ಒಂದು. ಮತ್ತೊಂದು, ರಾಜಣ್ಣ ಅವರನ್ನ ಹುಲಿ ಅಂತ ಕರೆದಿದ್ದು ಯಾಕೆ? 2 ವಿಚಾರಗಳ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಬಸವರಾಜ್. ಖಂಡಿತ ನಾಗೇಂದ್ರ ಬಾಬು. ಈ ಮೊದಲನೇದಾಗಿ ಸತೀಶ್ ಜಾರಕಿಹೊಳಿ CM ಆಗಿ ಸಿದ್ದರಾಮಯ್ಯ ಅವರು 5 ವರ್ಷಗಳ ಕಾಲ ಇರಬೇಕು. ಇಲ್ಲದೆ ಹೋದರೆ ಸಾಕಷ್ಟು ಗೊಂದಲಗಳು ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತವೆ ಮತ್ತು ಸರ್ಕಾರ ಕೂಡ ಬಿದ್ದು ಹೋಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಎಚ್ಚರಿಕೆಯನ್ನು ಹಿಂದಿನಿಂದನೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಈಗ ದೆಹಲಿ ಭೇಟಿ ವೇಳೆ ಸಿದ್ದರಾಮಯ್ಯ ಅವ್ರ ಜೊತೆ ಸತೀಶ್ ಜಾರಕಿಹೊಳಿ ಅವರು ಇದ್ದರು. ಹೀಗಾಗಿ ಅಲ್ಲಿ ದೆಹಲಿಯಲ್ಲಿ ಅಂತಹ ಬದಲಾವಣೆ ವಾತಾವರಣ ಇಲ್ಲ ಅನ್ನುವಂಥದ್ದು ಒಂದು ಸ್ಪಷ್ಟತೆ ಅವರು ಮಾಧ್ಯಮಗಳಿಗೆ ಕೊಟ್ಟಿರ್ತಕ್ಕಂಥದ್ದು. ನವೆಂಬರು ಸೆಪ್ಟೆಂಬರು ಅಂತಾರೆ, ಬಟ್ ಆ ತರಹದ ಬದಲಾವಣೆಗಳಿಲ್ಲ. CM ಸಿದ್ದರಾಮಯ್ಯ ಅವರು ಮುಂದುವರಿತಾರೆ ಅನ್ನುವಂಥ ಒಂದು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ರಾಜಣ್ಣ ಅವರ ಮೇಲೆ ಏನು ಈ CD ಕೇಸ್ ಕಂಡು ಬಂದಿತ್ತು, ಅದರ ಸಾಕಷ್ಟು ಚರ್ಚೆಗಳು ಕೂಡ ಆಗಿದ್ದನ್ನು ನೀವು ಗಮನಿಸ್ತೀರಿ. ಅದಾದ ಬಳಿಕ ಎಲ್ಲೋ ಒಂದು ಕಡೆ ಅವರು ನೆಪಥ್ಯಕ್ಕೆ ಸರಿದ್ರು ಅನ್ನುವಂಥ ಚರ್ಚೆಗಳು ಸಾಕಷ್ಟು ಆಗ್ತಾ ಇದ್ವು. ಈ ಬಗ್ಗೆ ಮಾಧ್ಯಮಗಳು ಪ್ರಶ್ನೆಯನ್ನು ಕೇಳಿದಾಗ ರಾಜಣ್ಣ ಅವರು ಯಾಕೆ ಈ ಥರ ಇಂತಹ ಪ್ರಕರಣ ಬಂದಾದ ನಂತರ ಸೈಲೆಂಟ್ ಆದ್ರಲ್ಲ ಅಂದಾಗ ಈ ಥರದ ಒಂದಷ್ಟು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಯಾವಾಗಿದ್ದರೂ ರಾಜಣ್ಣ ಹುಲಿ ಥರನೇ ಇರ್ತಾರೆ. ಸದ್ಯದ ಮಟ್ಟಿಗೆ ಅವ್ರಿಗೆ ಒಂದು ಸ್ವಲ್ಪ ಅನಾರೋಗ್ಯ ಇತ್ತು, ಆ ಕಾರಣಕ್ಕಾಗಿ ಸೈಲೆಂಟ್ ಆಗಿದ್ರು ಅನ್ನೋಂಥ ಒಂದಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಸೆಪ್ಟೆಂಬರ್ನಲ್ಲಿ ಒಂದಷ್ಟು ಬದಲಾವಣೆಗಳಾಗ್ತವೆ, ನವೆಂಬರಲ್ಲಿ ಬದಲಾವಣೆಗಳಾಗ್ತವೆ, CM ಸ್ಥಾನದ ಪಲ್ಲಟ ಆಗುತ್ತೆ ಅನ್ನುವಂಥ ಏನು ಚರ್ಚೆಗಳಿದಾವಲ್ಲ, ಅದು ಸಿದ್ದರಾಮಯ್ಯ ಅವರ ಬಣದಲ್ಲಿ ಈಗಲೂ ಕೂಡ ಒಂದೇ ಸ್ಟ್ಯಾಂಡ್ ಇರತಕ್ಕಂಥದ್ದು. ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ, ಅದರಲ್ಲಿ ಯಾವುದು ಬದಲಾವಣೆಗಳಿಲ್ಲ ಅನ್ನಂತ. ಆದರೆ DK ಶಿವಕುಮಾರ್ ಅವರ ಬಣದಲ್ಲಿ ಈ ತರಹದ ಬದಲಾವಣೆಗಳು ಆಗುತ್ತವೆ, ಸ್ವಲ್ಪ ಕಾದು ನೋಡಿ ಅನ್ನುವಂಥ ಚರ್ಚೆಗಳು ಇದ್ದೇ ಇದ್ದಾವೆ. ಹೀಗಾಗಿ ಎರಡೂ ಬಣಗಳ ಮಧ್ಯೆ ಒಂದು ತಿಕ್ಕಾಟ ಅಂತೂ ಸಹಜವಾಗಿ ಇದ್ದೇ ಇದೆ. ಆದರೆ ಹೈಕಮಾಂಡ್ ಯಾವ ರೀತಿಯಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಇನ್ನೂವರೆಗೂ ಕೂಡ ಯಾರಿಗೂ ಸ್ಪಷ್ಟ ಆಗ್ತಾ ಇಲ್ಲ. ಸದ್ಯದ ಮಟ್ಟಿಗೆ ಸಚಿವ ಸ್ಥಾನದ ಒಂದಷ್ಟು ಬದಲಾವಣೆಗಳಾಗಬಹುದೇ ಹೊರತು ಅದನ್ನು ಹೊರತುಪಡಿಸಿ ಸದ್ಯಕ್ಕೆ ಯಾವ ಬದಲಾವಣೆಗಳಿಲ್ಲ ಅನ್ನುವಂಥ
ಮಾಹಿತಿಗಳು ಹೈಕಮಾಂಡ್ ವಲಯದಿಂದ ಕೇಳಿ ಬರ್ತಾ ಇದ್ದಾವೆ, ದೆಹಲಿಯಲ್ಲಿ ಕೇಳಿ ಬರ್ತಾ ಇದ್ದಾವೆ ಅನ್ನೋಂಥ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದ್ದಾವೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.